ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚ ಬಸಾಕಿರಂಗಿರಿ ಮೇರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ರಾಯರ ಈ ಜಯಂತಿಯನ್ನು ನಾನು ಯಾವ ರೀತಿ ಆಚರಣೆ ಮಾಡಿದೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ರಾಯರ ಒಂದು ಜನ್ಮೋತ್ಸವ ಅಥವಾ ವರ್ಧಂತಿ ನಮಗೆ ಮಾರ್ಚ್ 6ನೇ ತಾರೀಕು ಗುರುವಾರ ಬಂದಿರುವಂಥದ್ದು. ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾನು ಸಿಂಪಲ್ ಆಗಿಯೇ ಆಚರಣೆ ಮಾಡಿದ್ದೇನೆ. ಬನ್ನಿ ನೋಡೋಣಂತೆ. ಮೊದಲು ನಾನು ರಾಯರಿಗೆ ಒಂದು ಪಂಚಾಮೃತ ಅಭಿಷೇಕ, ಹಾಗೆ ಹಣ್ಣುಗಳಿಂದ ಸಹ ಅಭಿಷೇಕವನ್ನು ಮಾಡ್ಕೊಂಡಿದ್ದೇನೆ. ಹಾಗೆ ಜಲಾಭಿಷೇಕವನ್ನು ಸಹ ಮಾಡಿದ್ದೇನೆ. ಹಾಗೆ ರಾಯರಿಗೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಹ ಮಾಡ್ಕೊಂಡಿದ್ದೇನೆ. ಎಲ್ಲೂ ತುಪ್ಪದ ದೀಪವನ್ನು ಹಚ್ಚಿಟ್ಟು ನಾನು ಪೂಜೆ ಮಾಡಿದ್ದೇನೆ. ಪ್ರಸಾದಕ್ಕೆ ಅಂತ ಮೊಸರನ್ನು ಮಾಡಿದ್ದೆ. ಹಾಗೆ ತುಳಸಿ ತೀರ್ಥ ಕಾಯಿನ ಹೊಡೆದು ಪೂಜೆ ಮಾಡ್ಕೊಂಡಿದ್ದೇನೆ. ಹಾಗೆ ತಾಂಬೂಲ, ಹಾಗೆ ಅಭಿಷೇಕ ಮಾಡಿರುವಂಥದ್ದೇ ಇಟ್ಟಿದ್ದೆ. ಹಾಗೆ ಅಷ್ಟೋತ್ಸ ಅಂತ ನಾನು ಕೆಂಪಕ್ಷತೆ ಮತ್ತು ಒಂದು ಹಳದಿ ಹೂವಿನ ದಳಗಳು, ಹಾಗೆ ತುಳಸಿ ದಳ ಅಷ್ಟನ್ನು ನಾನು ಹಾಕಿಕೊಂಡಿದ್ದೆ. ಒಂದು ಅಷ್ಟೋತ್ಸಕ್ಕೆ ಅಂತ ರಾಯರಿಗೆ ಅಲಂಕಾರ ಮಾಡಿಕೊಂಡು ನಾನು ಪೂಜೆಯನ್ನು ಮಾಡಿರುವಂಥದ್ದು ನೀವು ನೋಡ್ತಾ ಇರಬಹುದು. ಕಾಯಿನ ಉರಿದು ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯಿನ ಉರಿದು ಪೂಜೆ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ನಮ್ಮ ಮನೆ ದೇವರ ಪೂಜೆ. ಈ ರೀತಿ ನಾನು ಆಚರಿಸುವಂಥದ್ದು ಎಲ್ಲರಿಗೂ ಸಹ ಇಷ್ಟವಾಗಿದೆ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.